ಆಕ್ಚುಲಿ ನಾನು ದೀಕ್ಷಿತ್ಗೆ ಮೀಟ್ ಆದಾಗ ಹಿ ಹ್ಯಾಡ್ ಇಷ್ಟೊಂದು ಕೆಲಸಗಳನ್ನ ಅವರು ಒಟ್ಟಿಗೆ ಮಾಡ್ತಾ ಇದ್ರು ಅಂತಂದ್ರೆ ಇಟ್ ವಾಸ್ ವೆರಿ ಇನ್ಸ್ಪಿರೇಷನಲ್ ಫಾರ್ ಸಂಬಡಿ ವೆರಿ ನ್ಯೂ ಲೈಕ್ ಮೀ ಅಂಡ್ ಅವರು ಐ ಗೆಸ್ ತುಂಬಾ ವರ್ಷದಿಂದ ನೀವು ಇದ್ದೀರಾ ತಾನೆ ತುಂಬಾ ವರ್ಷದಿಂದ ಇಂಡಸ್ಟ್ರಿ That doesn't mean I'm old, but yeah. No, he's not old. No, I'm saying that audience ಕೇಳ್ತೇನೆ. He's very young, girls. Please. Very young. Yeah. ಸೊ ಆ ಟೈಮಲ್ಲಿ ಅವ್ರದ್ದು ನಮ್ಮ ಶೂಟಿಂಗ್ ಜೊತೆಗೆ 2 ರಿಲೀಸಸ್ ಇತ್ತು ಆ್ಯಂಡ್ ಅದನ್ನೆಲ್ಲ ಅವರು ಮೇಂಟೈನ್ ಮಾಡೋದು ನೋಡಿ ಐ ಗಾಟ್ ಸೋ ಮೋಟಿವೇಟೆಡ್ ದಟ್ ಐ ಮೀನ್ ದಿಸ್ ಇಸ್ ಹೌ ವಿ ಆಲ್ ಶುಡ್ ಬಿ. ಅಂದರೆ ಅಷ್ಟು ಡೆಡಿಕೇಶನ್ ಇರಬೇಕು, ಅಷ್ಟು ಹಾರ್ಡ್ ವರ್ಕಿಂಗ್ ಇರಬೇಕು ಅನ್ನೋದು ಈಸ್ ವಾಟ್ ಐ ಲರ್ನ್ ಫ್ರಮ್ ಹಿಮ್. ದಟ್ಸ್ ಆನ್ ಅ ವೆರಿ ಜೆನ್ಯೂನ್ ನೋಟ್. ಆ್ಯಂಡ್ ನಾನು ಅವ್ರನ್ನ ಅದೇ ರೀತಿಯಲ್ಲೇ ನೋಡಿದ್ದು ಥ್ರೂ ಔಟ್ ದ ಶೂಟ್ ಆಗಿರ್ಬೋದು ಅಥವಾ ಅದ್ರ ನಂತರ ಆಗಿರ್ಬೋದು. ಅವ್ರ ಕೆಲಸಗಳನ್ನ ಈಗ ನೋಡ್ತಾ ಇದ್ರು ಅವರು ಒಂದೊಂದು ಪೋಸ್ಟ್ ಹಾಕಿದಾಗ್ಲೂ ಐ ಗೆಟ್ ಸೋ ಮೋಟಿವೇಟೆಡ್. ಓ ಈಸ್ ಡೂಯಿಂಗ್ ದಿಸ್ ಆಲ್ಸೋ, ಇದನ್ನು ಮಾಡ್ತಿದ್ದಾರೆ, ಈ ಇಂಡಸ್ಟ್ರಿಯಲ್ಲೂ ಮಾಡ್ತಿದ್ದಾರೆ. ಲೈಕ್ ಯಾವ ಇಂಡಸ್ಟ್ರಿನೂ ಬಿಡ್ತಾ ಇಲ್ಲ ಅವರು. ಲ್ಯಾಂಗ್ವೇಜ್ ಇಸ್ ಜಸ್ಟ್ ಅ ಬ್ಯಾರಿಯರ್ ಫಾರ್ ಹಿಮ್. ನಮಗೂ ಕೂಡ ಹೆಮ್ಮೆ ಇದೆ, ಖುಷಿ ಇದೆ ಆ ವಿಷಯದಲ್ಲಿ. ಸೊ ಯಾ, ದಟ್ ಇಸ್ ಹೌ ಐ ಮೆಟ್ ದೀಕ್ಷಿತ್. ಓಕೆ, ಸೊ ನಿಮಗೆ ನಾನು ವೃಂದಾ ಅವ್ರ ಬಗ್ಗೆ ಕೇಳಿದ್ರೆ ಏನು ಹೇಳ್ತೀರಿ? ಹೇಗಿತ್ತು? ಬೃಂದಾ ಅವ್ರನ್ನ ನಾನು ಫಸ್ಟ್ ಯಾವುದೊಂದು ಈವೆಂಟಲ್ಲಿ ನೋಡಿದ್ದೆ. ಅವ್ರಿಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಅವ್ರನ್ನ ಫಸ್ಟ್ ಒಂದು ಈವೆಂಟಲ್ಲಿ ನೋಡಿದ್ದೆ. ಅದಾದಮೇಲೆ ಯಾವುದೋ ಒಂದು ಸಿನಿಮಾದ ಸಾಂಗ್ ಲಾಂಚು ಅಥವಾ ಟೀಸರ್ ಲಾಂಚು ಆ ಥರದ್ದು ಅವರು ನನ್ನ ಸ್ನೇಹಿತರು ಆಗಿದ್ದರು, ಅದಕ್ಕೆ ಹೋಗಿದ್ದೆ. ಸೊ ಅಲ್ಲಿ ಬೃಂದಾನ ಫಸ್ಟ್ ನೋಡಿದ್ದೆ. ಅದಾದಮೇಲೆ ಅಭಿಸರು ನಮ್ಮ ಸಿನಿಮಾದಲ್ಲಿ ಬೃಂದ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಓ ಸೂಪರ್ ಅಂತ ಹೇಳಿ ನೆಕ್ಸ್ಟ್ ನಾನು ಸೆಟ್ಟಲ್ಲೇ ಅವ್ರನ್ನ ಭೇಟಿ ಮಾಡಿದ್ದು. ಸೆಟ್ಟಲ್ಲಿ ಅವ್ರನ್ನ ಫಸ್ಟ್ ಟೈಮ್ ನೋಡುವಾಗ ಆಲ್ಮೋಸ್ಟ್ ಶಿ ವಾಸ್ ಇನ್ ದ ಕಾಸ್ಟ್ಯೂಮ್, ಆಲ್ರೆಡಿ ರೆಡಿ ಆಗಿದ್ರು. ರೆಡಿಯಾಗಿ ಗ್ಲಾಸ್ ಗೀಸ್ ಹಾಕೊಂಡು ಬಂದರು. ನನಗೇನೋ ಗೊತ್ತಿಲ್ಲ, ನಮ್ಮ ಇಂಗ್ಲೀಷ್ ಟೀಚರ್ ವೈಬ್ಸ್ ಕೊಟ್ಬಿಟ್ರು ಫಸ್ಟಲ್ಲೇ ನೋಡಿದಾಗ ಅವ್ರನ್ನ. ನಾನು ಅವ್ರಿಗೆ ಹೇಳಿರಲಿಲ್ಲ ಇದನ್ನು, ಫಸ್ಟ್ ಟೈಮ್ ಹೇಳ್ತಾ ಇರೋದು. ನಾನು ಫಸ್ಟ್ ನೋಡಿದಾಗ ವೆರಿ ಟೈಟ್ ಸ್ಟ್ರಿಕ್ಟಾಗಿ ನೋಡಿದೆ. ನಾನು ಯಾಕೋ ನಮ್ಮ ಇಂಗ್ಲೀಷ್ ಟೀಚರ್ ಅಂತ ಹೇಳ್ತೀನಿ. ನಾನು 7th ಸ್ಟ್ಯಾಂಡರ್ಡಲ್ಲಿ ನಮ್ಮ ಕ್ಲಾಸ್ ಟೀಚರ್ ಇದ್ದರು, ಸರಿಯಾಗಿ ಹೊಡಿಯೋರು. ಅವ್ರು ಕಂಡ್ರೆ ಇಡೀ ಕ್ಲಾಸ್ ನಡುಕ್ತಾ ಇತ್ತು. ನಾವೆಂಗೋ ಸ್ವಲ್ಪ ಓದ್ಗಿತ್ಕೊಂತ ಇದ್ದೆ. ಬಟ್ ನಿಮ್ಮನ್ನು ನಡೆಸಿದಾರಲ್ಲ ಇವರು ಖಂಡಿತ. ಅದೇ ಸಾಂಗ್ ಅಲ್ಲಿ ಡ್ರೀಮ್ ಸಾಂಗ್ ಅಲ್ಲಿ ಗಡ 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 ಗಡ. ಸೊ ಫಸ್ಟ್ ನೋಡಿದಾಗ ಯಾಕೋ ನಮಗೆ ನಮ್ಮ ಇಂಗ್ಲೀಷ್ ಟೀಚರ್ ವೈಬ್ಸ್ ಕೊಡ್ತಾ ಇದಾರಲ್ಲ ಇವರು ಅಂತ ಅನ್ಕೊಂಡೆ ಫಸ್ಟಲ್ಲಿ. ಬಟ್ ಹೋಗ್ತಾ ವೆನ್ ವಿ ಸ್ಟಾರ್ಟೆಡ್ ಟಾಕಿಂಗ್ ಟು ಈಚ್ ಅದರ್, ಆಮೇಲೆ ದೆನ್ ಐ ಅಂಡರ್ಸ್ಟುಡ್ ಅವ್ರಿಗೆ ಅವ್ರದ್ದೇ ಆದ ಒಂದು ಜರ್ನಿ ಇದೆ. ಅವರು ನನಗೆ ಹೇಳ್ತಾರೆ ಅಷ್ಟು ಕೆಲಸ ಮಾಡ್ತಾ ಇದ್ದೀನಿ, ಬಟ್ ಅವ್ರು ತೊಗೊಂಡಿರೋ ರಿಸ್ಕ್ ಇದೆಯಲ್ಲ ಅದು ತುಂಬ ದೊಡ್ಡದು. ಅಂದರೆ ಅವ್ರ ಕನಸನ್ನ ಬೆನ್ನತ್ತಿ ಇದ್ದಿದ್ದನ್ನೆಲ್ಲ ಏನೋ ಒಂಚೂರು ಸ್ಯಾಕ್ರಿಫೈಸ್ ಮಾಡಿ ಆ ಕನಸಿನ ಬೆನ್ನತ್ತಿ ಆ್ಯಂಡ್ ಯಾವುದೋ ಒಂದು ಊರಲ್ಲಿ ಬಂದು ಇದ್ಕೊಂಡು ಕೆಲಸ ಮಾಡ್ಕೊಂಡಿರೋದಿದೆಯಲ್ಲ, ಇಟ್ ಈಸ್ ವೆರಿ ಹಾರ್ಡ್, ವೆರಿ ಡಿಫಿಕಲ್ಟ್. ಆ್ಯಂಡ್ ಆಲ್ಸೋ ಅವ್ರ ಜೊತೆಗೆ ನಾನು ಡ್ಯಾನ್ಸ್ ರಿಹರ್ಸಲ್ ಮಾಡುವಾಗ ಅಥವಾ ಪರ್ಫಾರ್ಮ್ ಮಾಡುವಾಗ ಗಮನಿಸಿದ್ದೇನೆಂದರೆ, ಯಾವುದಾದ್ರೂ ಒಂದು ಅವ್ರಿಗೆ ಬರೋದಿಲ್ಲ ಅಂತಂದರೆ ಅವ್ರು ಅದನ್ನು ಅಲ್ಲಿಗೆ ಬಿಡೋದಿಲ್ಲ. ಶಿ ಪ್ರಾಕ್ಟೀಸಸ್ ಮತ್ತೆ ಮಾಡಿ ಒಂದು 100 ಸತಿ ಬೇಕಾದರೂ ಮಾಡ್ತಾರೆ ಅದನ್ನು. ಅಂದರೆ ಏನು ಬೇಜಾರಿಲ್ಲದೆ, ಏನು ಸಮಸ್ಯೆನ ತೋರಿಸದೆ ಆರಾಮಾಗಿ ಅದನ್ನು 100 ಸತಿ ಬೇಕಾದರೂ ಮತ್ತೆ ಮಾಡಿ ಅದು ಪರ್ಫೆಕ್ಟ್ ಆಗೋವರೆಗೂ ಮಾಡ್ತಾನೆ ಇರ್ತಾರೆ. ದಟ್ಸ್ ಒನ್ ಥಿಂಗ್ ಐ ರಿಯಲಿ ಲೈಕ್ ಅಬೌಟ್ ಹರ್ ಆ್ಯಂಡ್ ವಿಚ್ ಐ ಹ್ಯಾವ್ ಆಲ್ಸೋ ಲರ್ನ್ಡ್. ಸೊ ಶಿ ಈಸ್ ವೆರಿ ಹಾರ್ಡ್ ವರ್ಕಿಂಗ್ ಟು. ಆ್ಯಂಡ್ ಸಿನಿಮಾ ನೋಡೋಕ್ಕೆ ಹೋಗಿದ್ದೆ ಒಂದು, ನನಗೆ ಹೇಳ್ತಾರೆ ಈ ಸಿನಿಮಾ ಅಂತ ಸಿನಿಮಾ ನೋಡೋಕ್ಕೆ ಹೋಗಿದ್ದೆ ಒಂದು ಮೊನ್ನೆ ರೀಸೆಂಟಾಗಿ. ಸೊ ಫಸ್ಟ್ ಸಿನಿಮಾ ಟೀಸರ್, ಅಂದರೆ ಸಿನಿಮಾಗಿಂತ ಮುಂಚೆ ನಾವು ಟೀಸರ್ ಪ್ಲೇ ಮಾಡ್ತಾರಲ್ಲ, ಸೊ ಫಸ್ಟ್ ಸಿನಿಮಾ ಟೀಸರ್ ಬಂತು. ಸೊ ಸತ್ಯ ಸನ್ ಆಫ್ ಹರಿಶ್ಚಂದ್ರ ಅಂತ ನಿರೂಪ್ ಅವ್ರದ್ದು ಬಂತು. ನಿರೂಪ್ ಸಿನಿಮಾ, ಓಕೆ. ಬೃಂದಾ ಆಚಾರ್ಯ ಇಸ್ ದ ಹೀರೋಯಿನ್. ನೈಸ್. ಕಟ್ಟಾಯಿತು. ನೆಕ್ಸ್ಟ್ 2ನೇ ಟೀಸರ್ ಬಂತು, ಮಾರುತ. ಸೊ ಅದರಲ್ಲಿ ದುನಿಯಾ ವಿಜಯ್ ಅವರು ಮತ್ತು ಶ್ರೇಯಸ್, ಬೃಂದಾ ಆಚಾರ್ಯ ಹೀರೋಯಿನ್. ಕಟ್ಟಾಯಿತು. ಮತ್ತೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ಬೃಂದಾ ಆಚಾರ್ಯ. ಸೊ ಇರೋ ಬರೋ ಸಿನಿಮಾದಲ್ಲ ಬೃಂದಾ ಆಚಾರ್ಯನೇ ಹೀರೋಯಿನ್. ಸೊ ಫುಲ್ ಮಿಂಚಿಂಗ್. ಸೊ ನನಗಿಂತ ಜಾಸ್ತಿ ಕೆಲಸ ಮಾಡ್ತಾ ಇದ್ದಾರೆ, ನನಗಿಂತ ಜಾಸ್ತಿ ಸಿನಿಮಾ ಮಾಡ್ತಾ ಇದ್ದಾರೆ. ಬಟ್ ಅವರು ದೊಡ್ಡಗೊಂಡ ನಾನು ಜಾಸ್ತಿ ಕೆಲಸ ಮಾಡ್ತೀವಿ. ಸೊ ಒಟ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಇಬ್ಬರಲ್ಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಸ್ಗಳು ಟೈಟ್ ಪ್ಯಾಕ್ಡ್ ಆ್ಯಂಡ್ ವೆರಿ ಬಿಸಿ ಸ್ಕೆಡ್ಯೂಲ್ಸ್ ಇಟ್ಕೊಂಡಿದ್ದೀರಾ ಇಬ್ಬರು? ವೆರಿ ಬಿಸಿ ಸ್ಕೆಡ್ಯೂಲ್ ಇಲ್ಲ. ಆಲ್ರೆಡಿ ಆಚೆ ಕಡೆ ಸುಳ್ಳು ಸುದ್ದಿ ಹಬ್ತಾರೆ, ಅವ್ರು ತುಂಬ ಬಿಸಿ ಇದ್ದಾರೆ, ಕಥೆನ ಹೇಳಕ್ಕೆ ಹೋಗ್ಬಿಡಿ ಅಂತ ಇದ್ದಾರೆ. ಹಂಗ ಕತೆ ಹೇಳ್ಬೇಕಾದ್ರೆ ಬೇಡ ಬಿಡಿ, ತುಂಬ ಬಿಸಿ ಇದ್ದಾರೆ, ಏನು ಹೇಳಕ್ಕೆ ಹೋಗ್ಬಿಡಿ ಬಿಡಿ ಅಂತ. ಇಲ್ಲ ಅಷ್ಟೆಲ್ಲ ಏನು ಬಿಸಿ ಇಲ್ಲ, ಕೆಲಸ ಮಾಡ್ತಾ ಇದ್ದೀನಿ. ಇನ್ನು ಕೆಲಸ ಮಾಡೋದಕ್ಕೆ ಜಾಗ ಇದೆ, ಸ್ಪೇಸ್ ಇದೆ. ನನಗೂ ಇದೆ, ತುಂಬ ಸ್ಪೇಸ್ ಇದೆ. ಸೊ ಕನ್ನಡ ಹೊರತಾಗಿ ಬೇರೆ ಭಾಷೆಗಳಲ್ಲೂ ತಾವು ಮಿಂಚ್ತಾ ಇದ್ದೀರಾ, ಅದು ಖುಷಿ ವಿಷಯ. ಸೊ ನ್ಯಾಷನಲ್ ಕ್ರಶ್
ಸೊ ಅವ್ರ ಜೊತೆ ಕೂಡ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದೀರಾ. ಸೊ ಎಷ್ಟೊಂದು ಜನ ಹುಡುಗರು ಅನ್ಕೊಂಡಿದ್ದಾರೆ ಏನು ಗುರು ಏನು ಎಲ್ಲಿದೆ ಗುರು ಮಚ್ಚೆ ಅನ್ನಂಗೆ. ಸೊ ಹೇಳಿ ಎಲ್ಲಿದೆ ಮಚ್ಚೆ? ಮಚ್ಚೆ ಇಲ್ಲ, ಅದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀವಿ. ಮಚ್ಚೆ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಇದಾಗಿರೋದು. ಬಟ್ ಎನಿವೇಸ್ ಐ ಥಿಂಕ್ ಕೆಲಸ ಮಾಡ್ತಾ ಹೋಗಬೇಕು. ಹಾರ್ಡ್ ವರ್ಕ್ ಆಲ್ವೇಸ್ ಪೇಸ್ ಆಫ್ ಅನ್ನೋದು ನಾನು ಯಾವಾಗಲೂ ನಂಬಿದ್ದೀನಿ. ಆ್ಯಂಡ್ ನನ್ನ ಮನೇಲಿ ಒಂದು ಫೋಟೋ ಇದೆ, ಹಾರ್ಡ್ ವರ್ಕ್ ಬೀಟ್ಸ್ ಟ್ಯಾಲೆಂಟ್ ಅಂತ. ಸೊ ಟ್ಯಾಲೆಂಟ್ನ ಕೂಡ ಹಾರ್ಡ್ ವರ್ಕ್ ಇದು ಮಾಡುತ್ತೆ ಅನ್ನೋದನ್ನು ನಾನು ತುಂಬ ಬಲವಾಗಿ ನಂಬ್ತೀನಿ. ಆ್ಯಂಡ್ ಯಾವುದೇ ಒಂದು ಪಾತ್ರ ಬಂದರೂ ಯಾವುದೇ ಒಂದು ಪ್ರಾಜೆಕ್ಟ್ ಬಂದರೂ ಅದಕ್ಕೆ ನಾನು 100% ಕೊಡ್ತೀನಿ. ಇವತ್ತು ಬೇರೆ ಭಾಷೆಯಲ್ಲಿ ಸಿನಿಮಾ ಮಾಡ್ತಿದ್ದೀನಿ ಅಂದರೆ ನೀವು ಹೇಳಿದಾಗೆ ತುಂಬ ಜನ ಅನ್ಕೋತಾರೆ ಲೈಕ್ ಚೆನ್ನಾಗಿದೆ ಅಥವಾ ಏನು ಮಾಡ್ತಾನೆ ನೀವು ಬೇರೆ ಭಾಷೆಯಲ್ಲಿ ಹೆಂಗೆ ಸಿನಿಮಾ ಮಾಡ್ತಾ ಇದ್ದಾನೆ, ಏನೋ ಕಾಂಟ್ಯಾಕ್ಟ್ಸ್ ಇರಬೇಕು, ಈ ಥರದ್ದೆಲ್ಲ ಸುಮಾರು ಕೇಳ್ಪಟ್ಟಿದ್ದೀನಿ. ಬಟ್ ಯಾವುದೂ ಅಲ್ಲ, ಕೆಲಸ ನೋಡಿ ಕೆಲಸ ಸಿಗ್ತಾ ಇದೆ. ವೆರಿ ಸಿಂಪಲ್. ನಾನು ಯಾವುದೋ ಒಂದು ಸೆಟ್ಟಲ್ಲಿ ಕೆಲಸ ಮಾಡ್ತಿರ್ತೀನಿ, ಅಲ್ಲಿರುವ ಅಸೋಸಿಯೇಟು ಅಸಿಸ್ಟೆಂಟು ಯಾರೋ ನಾನು ಕೆಲಸ ಮಾಡೋದನ್ನ ನೋಡ್ತಾರೆ. ಆ್ಯಂಡ್ ಅವ್ರು ಇನ್ನೊಂದು ಸಿನಿಮಾಗೆ ಹೋದಾಗ ನನ್ನ ಹೆಸರು ಹೇಳ್ತಾರೆ, ಅಲ್ಲಿ ಈ ಥರ ಇದ್ದಾರೆ, ಅವ್ರು ಈ ಥರ ಕೆಲಸ ಮಾಡ್ತಾರೆ, ಐ ಥಿಂಕ್ ಈ ಫಿಟ್ಸ್ ದ ರೋಲ್ ಅಂತ. ಸೊ ಇವತ್ತರೆಗೂ ನನಗೆ ಅದ್ರ ಬಗ್ಗೆ ನನ್ನ ಮೇಲೆ ಬಹಳ ಹೆಮ್ಮೆ ಇದೆ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಅದರ್ ಇಂಡಸ್ಟ್ರಿ, ತೆಲುಗು ಇಂಡಸ್ಟ್ರಿ ಆಲ್ಸೋ. ಬಿಕಾಸ್ ಕೆಲಸ ನೋಡಿ ಕೆಲಸ ಸಿಗ್ತಾ ಇದೆ. ಇರ್ರೆಸ್ಪೆಕ್ಟಿವ್ ಆಫ್ ನನ್ನ ಮಾರ್ಕೆಟ್ ಹೇಗಿದೆ, ನನ್ನ ನೇಮ್ ಆ್ಯಂಡ್ ಫೇಮ್ ಹೇಗಿದೆ, ಇದನ್ನೆಲ್ಲ ಪಕ್ಕಕ್ಕಿಟ್ಟು ಈ ಕ್ಯಾರೆಕ್ಟರ್ನ ದೀಕ್ಷಿತ್ ಮಾಡಬಲ್ಲ. ಹೌದು, ಮಾಡೋ ಸಾಮರ್ಥ್ಯ ಇದೆ ಅಂತಂದರೆ ಕೆಲಸ ಸಿಗ್ತಾ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಸೊ ಇದನ್ನು ಕೇಳಲೇಬೇಕು, ರಶ್ಮಿಕಾ ಅವ್ರ ಜೊತೆ ಕೂಡ ಸ್ಕ್ರೀನ್ ಶೇರ್ ಮಾಡಿದ್ದೀರಾ. ಸೊ ಹೇಗಿತ್ತು ಅವರೊಟ್ಟಿಗೆ ಕಾನ್ವರ್ಸೇಷನು? ಕನ್ನಡದಲ್ಲೇ ಏನಾದರೂ ಮಾತಾಡ್ತಾ ಇದ್ರಾ? ಕನ್ನಡದಲ್ಲೂ ಮಾತಾಡ್ತಾ ಇದ್ವಿ, ತೆಲುಗಲ್ಲೂ ಮಾತಾಡ್ತಿದ್ವಿ. ತೆಲುಗುಲ್ಲಿ ಜಾಸ್ತಿ ಇಬ್ಬರು ಬೇರೆ ಬೇರೆ ಭಾಷೆಯಿಂದ ಬಂದರು, ಇಬ್ಬರು ಕನ್ನಡದಿಂದ ಹೋಗಿರೋದ್ರಿಂದ. ಆ್ಯಂಡ್ ಲೈನ್ಸ್ಗಳು ಜಾಸ್ತಿ ಇರ್ತಾ ಇತ್ತು. ಸೊ ನಾವಿಬ್ಬರು ಲೈನ್ಸ್ನ ಜಾಸ್ತಿ ಮಾಡ್ಕೊತಾ ಇದ್ವಿ, ತೆಲುಗು ಲೈನ್ಸ್ನ ಜಾಸ್ತಿ ರಿಹರ್ಸ್ ಮಾಡ್ಕೊತಾ ಇದ್ವಿ. ಅದಲ್ಲದೆ ಕನ್ನಡ ಆ್ಯಂಡ್ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ವಿ. ಅದು ಬಿಟ್ಟರೆ ಅವ್ರು ಇನ್ನೊಂಥರ ಹುಚ್ಚತನ. ಅವ್ರನ್ನ ನೋಡಿದಾಗ ನನಗೆ ಶಿ ಈಸ್ ಆಲ್ಸೋ ವೆರಿ ವೆರಿ ಹಾರ್ಡ್ ವರ್ಕಿಂಗ್. ಅಂದರೆ ಇವ್ರು ಏನು ನನಗೆ ಹೇಳ್ತಾರೆ, ನನ್ನ 2ರಷ್ಟು ಇರೋರು ಅವರು. ಓಕೆ. ನಾನು 4 ಸಿನಿಮಾ, ಅವ್ರು 10 ಸಿನಿಮಾ ಮಾಡ್ತಾಯಿದ್ದಾರೆ ಒಟ್ಟಿಗೆ. ಒಂದೇ ಕಡೆ ನಾನು ಗರ್ಲ್ ಫ್ರೆಂಡ್ ಮಾಡ್ತಿರ್ಬೇಕಾದ್ರೆ ಐ ಥಿಂಕ್ ಶಿ ವಾಸ್ ಶೂಟಿಂಗ್ ಫಾರ್ ಸೋ ಮೆನಿ ಫಿಲ್ಮ್ಸ್. ಪುಷ್ಪ, ಸಲ್ಮಾನ್ ಸರ್ ಫಿಲ್ಮ್ ಆ್ಯಂಡ್ ವಿಕಿ ಕೌಶಲ್ ಸರ್ ಸಿನಿಮಾ, ಸುಮಾರು ಸಿನಿಮಾಗಳು ಮಾಡ್ತಾಯಿದ್ರು. ಆ್ಯಂಡ್ ಅವ್ರು ಎಷ್ಟರ ಮಟ್ಟಿಗೆ ಆ ಕೆಲಸದ ಮೇಲೆ ಡೆಡಿಕೇಶನ್ ಇದೆ ಅಥವಾ ಕೆಲಸದ ಮೇಲೆ ಗಮನ ಇದೆ ಅಂತಂದರೆ, ಅವ್ರ ಕ್ಯಾರವನ್ ಒಳಗಡೆ ಒಂದು ಥ್ರೆಡ್ಮಿಲ್ ಇದೆ. ಓಕೆ. ಹಾಂ, ಸೂಪರ್. ಸೊ ಅಷ್ಟು ಕಾನ್ಷಿಯಸ್ ಅವರು. ಆ್ಯಂಡ್ ಶಿ ಡಸಂಟ್ ಈಟ್ ಎನಿಥಿಂಗ್. ಶುಗರ್ ಆಗಲಿ, ಇಲ್ಲಿ ಇವರು ಹಂಗೆ ಆಗಿದ್ದಾರೆ ಇವಾಗ. ಈಗ ಬರ್ತಾ ಊಟ ಮಾಡ್ತಾ ಇದ್ದಾನೆ, ಹತ್ತಿನಲ್ಲ ಅಂತಿದ್ರು. ಓಕೆ. ಏನಪ್ಪ, ಸೊ ಗೊತ್ತಾಗಲ್ಲ ನಮಗೆ. ಬಟ್ ವೆರಿ ವೆರಿ ಡೆಡಿಕೇಟೆಡ್, ವೆರಿ ವೆರಿ ಹಾರ್ಡ್ ವರ್ಕಿಂಗ್. ಐ ಥಿಂಕ್ ಅವ್ರು ಎಲ್ಲಿದ್ದಾರೆ ಇವತ್ತು, ಶಿ ಡಿಸರ್ವ್ ಟು ಬಿ ದೇರ್. ಅಲ್ಲಿರೋದಕ್ಕೆ ಶಿ ವರ್ಕ್ಸ್ ರಿಯಲಿ ರಿಯಲಿ ಹಾರ್ಡ್. ಅಂದರೆ ಕೆಲವ್ರನ್ನ ತುಂಬ ಹತ್ತಿರದಿಂದ ನೋಡಿದಾಗ, ನನಗೆ ನಾನಿ ಸರ್ನ ನೋಡಿದಾಗ ತುಂಬ ಹತ್ತಿರದಿಂದ ಕೆಲಸ ಮಾಡುವಾಗ, ರಶ್ಮಿಕಾ ಅವ್ರನ್ನ ನೋಡಿದಾಗ ತುಂಬ ಹತ್ತಿರದಿಂದ, ದೇ ಆರ್ ಸ್ಟಾರ್ಸ್ ಫಾರ್ ಅ ರೀಸನ್. ನನಗದು ತುಂಬ ಚೆನ್ನಾಗಿ ಅರ್ಥ ಆಯಿತು, ತುಂಬ ಚೆನ್ನಾಗಿ ರಿಯಲೈಸ್ ಆಯಿತು. ದೇ ಆರ್ ಸ್ಟಾರ್ಸ್ ಫಾರ್ ಅ ರೀಸನ್.